ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇದು ನಮ್ಮ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ. ಎಲ್ಲ ಅಕ್ಕ ತಂಗಿಯರು ಸೇರಿ ಒಂದು ಸಂಡೇ ಒಂದು ಮಿನಿ ಟೂರನ್ನು ಮಾಡಿದ್ದು. ಫಸ್ಟ್ ನಾವು ನಮ್ಮ ಊರು ದೊಣ್ಣೆರಂಗಡಿಗೆ ಹೋಗಿ ಅಲ್ಲಿ ದೊಡ್ಡಪ್ಪ ದೊಡ್ಡಮ್ಮನನ್ನು ನೋಡಿಕೊಂಡು ಆಮೇಲೆ ನಾವು ಹೊರಟದ್ದು ಶಿರೂರು ಮಠದ್ದು ವ್ಲಾಗ್ ಇದೆ. ಅದೇ ರೀತಿ ಇದರಲ್ಲಿ ಮತ್ತೆ ನಾವು ನನ್ನ ತಮ್ಮನ ಹೆಂಡತಿಯ ಡೆಲಿವರಿಯಾಗಿ 1 ತಿಂಗಳಾಯಿತು. ಕಾರಣಾಂತರಗಳಿಂದ ನಮಗೂ ನಾಮಕರಣಕ್ಕೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಆದ ಕಾರಣ ಈಗ 1 ತಿಂಗಳ ನಂತರ ಮಗುವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಡೆಲಿವರಿ ಆದಾಗ ಹೋಗಿದ್ವಿ, ಹಾಗೆ ಈಗ ಮತ್ತೆ ಹೋಗ್ತಾ ಇದ್ದೇವೆ. ಹಾಗೆ ಒಂದು ಸಣ್ಣ ಮಿನಿ ಟೂರ್ ಅಂತ ಹೇಳ್ಬೋದು. ಅಕ್ಕ ತಂಗಿಯರು ಸಿಗೋದೇ ಬಹಳ ಅಪರೂಪ. ನಾವು ಅಂದರೆ ಒಬ್ಬಳು ಇರ್ತಾಳೆ ಒಬ್ಬಳು ಇರೋದಿಲ್ಲ, ಆ ರೀತಿ ಅಲ್ಲ, 4 ಜನ ಅಕ್ಕ ತಂಗಿಯರಲ್ಲ. ಹಾಗೆ ಕಾರ್ಕಳದಲ್ಲಿ ನಮ್ಮ ವಿದ್ಯಾಕನನ್ನು ಕೂಡ ಎತ್ತಕೊಂಡು ಸೀದಾ ಹೋದದ್ದು ಫಸ್ಟ್ ದೊಣ್ಣೆರಂಗಡಿಗೆ. ಬಹಳ ಸಮಯದ ನಂತರ ನಾವು 4 ಜನ ಕೂಡ ಒಟ್ಟಿಗೆ ಒಂದು ತಿರುಪತಿ ಟೂರಿಗೆ ಒಟ್ಟಿಗೆ ಹೋಗಿದ್ವಾ ಅಂತ. ಆಮೇಲೆ 4 ಮಂದಿ ಈ ರೀತಿ ಹೋದದ್ದು ಬಹಳ ಕಡಿಮೆ ಅಂತ ಹೇಳ್ಬೋದು. ಹಾಗೆ ದೊಡ್ಡಕ್ಕನ ಮಕ್ಕಳು ಬಾವು ಬರಲಿಲ್ಲ. ಸೆಕೆಂಡ್ ಅಕ್ಕ ವಂದನಕ್ಕ, ಹಾಗೆ ಅವರ ಹಸ್ಬೆಂಡ್ ಇದ್ದರು, ಅವರ ಮಗ ಬರಲಿಲ್ಲ. ಮಗ ಬ್ಯಾಂಗ್ಳೂರಿಗೆ RCB ಮ್ಯಾಚ್ ಅಂತ ನೋಡಲಿಕ್ಕೆ ಭಾಳ ಎಕ್ಸೈಟ್ಮೆಂಟಿಂದ ಹೋಗಿದ್ದರು. ಹಾಗೆ ಮತ್ತೆ ಥರ್ಡ್ ಅಕ್ಕ ಅವಳ ಮಗಳು, ನಾನು ನನ್ನ ಮಕ್ಕಳು, ಇಷ್ಟು ಜನರದ್ದು ನಮ್ಮದೊಂದು ಮಿನಿ ಟೂರ್. ಹಾಗೆ ಇಲ್ಲಿ ಬ್ಯಾಂಗಲ್ ಬಂಗಾರಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಜಿಂಗ್ ಚಕ್ಕ ಮಾಡಿಕೊಂಡು ಮತ್ತು ದೊಣ್ಣೆರಂಗಡಿ ಬಂದೇ ಬಿಡ್ತು. ಬಹಳ ಸುಂದರವಾದ ಊರು. ನಮ್ಮ ಚೈಲ್ಡ್ಹುಡ್, ನಮ್ಮ ಬಾಲ್ಯದ ದಿನಗಳನ್ನು ತುಂಬ ಇಲ್ಲಿ ನಾವು ಕಳೆದಂಥ ಒಂದು ನೆನಪು ಇನ್ನೂ ಹಾಗೆ ಮರುಕಳಿಸ್ತಾ ಇದೆ. ಹಾಗೆ ಇಲ್ಲಿ ಆನ್ ದ ವೇ ಹೋಗಬೇಕಾದ್ರೆ, ನಮ್ಮ ನಡಿಬೆಟ್ಟಿಗೆ ಹೋಗಬೇಕಾದ್ರೆ ಇಲ್ಲೊಂದು ಪಾಡಿ ಸಿಗ್ತದೆ, ಹಾಡಿ. ಇಲ್ಲಿ ನೋಡಿ ಒಬ್ಬೊಬ್ಬರೇ ಕಾರಿಂದ ಇಳಿಯೋದು. ಇವಳು ಜಯಂತಿ, ಒಬ್ಬಳು ಕಲ್ಪನಾ, ಒಬ್ಬಳು ಆರತಿ, ಹಾಗೆ ಒಬ್ಬಳು ಮಂಜುಳಾ. ಹಾಗೆ 4 ಜನರ ಒಂದು ಫಿಲ್ಮ್ ಆ್ಯಕ್ಟರ್ಸ್ಗಳ ಹಾಗೆ ನಮ್ಮದೊಂದು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್. ನೀವು ನೋಡಿ ತಲೆ ತಿರುಗದಿದ್ದರೆ ಸಾಕು ನಿಮಗೆ, ಯಾಕಂದರೆ ನಮಗೆ ಇಲ್ಲಿ ನೋಡಿ ನಗು ಬರ್ತದೆ. ಆ್ಯಕ್ಚುಲಿ ಗಂಧದ ಗುಡಿಯ ನಮ್ಮ ಅಣ್ಣ ಅವರು, ರಾಜ್ಕುಮಾರ್ ಅವರ ನಾವಾಡುವ ನುಡಿಯೇ ಕನ್ನಡ ನುಡಿ ಅಂತೆಲ್ಲ ಹೇಳಿ ಹಾಡಿರುವಂಥ ಸಾಂಗನ್ನು ಇಲ್ಲಿ ಹಾಕಿಕೊಂಡು ನಾವಿಲ್ಲಿ ಡ್ಯಾನ್ಸ್ ಮಾಡಿ ಅದರದ್ದು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಆ ರೀಲನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿ ಬೇಕಾದರೂ ನೀವು ಅದನ್ನು ನೋಡ್ಕೊಳ್ಬೋದು. ನೋಡಿ, ಸ್ಲೋ ಮೋಷನಲ್ಲಿ ನಮ್ಮ ಮಂಜುಳಾ ಎಲ್ಲ ಹೇಗೆ ಆ್ಯಕ್ಟ್ ಮಾಡ್ತಾರೋ ಹಾಗೆ ಎಲ್ಲ ಮಾಡಲಿಕ್ಕೆ ಹೋದದ್ದು. ಅವರಾಗೆಲ್ಲ ನಮಗೆ ಆಗೋದಿಲ್ಲಪ್ಪ, ಆದರೂ ಒಂದು ಸುಮ್ಮನೆ ತಮಾಷೆಗೆ ಒಂದು ಮರಳು ಕಟ್ಟೋದು, ಎಲ್ಲ ಅಕ್ಕ ತಂಗಿಯರಿಗೆ ಒಟ್ಟಿಗೆ ಸೇರಿದ್ದು ಒಟ್ಟಿಗೆ ಒಂದು ಹೊರಗೆ ಬಿಟ್ಟಾಗೆ ಆಗಿದೆ ನಮಗೆ ಇವತ್ತು. ಭಾರಿ ಖುಷಿ. ಹಾಗೆ ನೋಡಿ, ಇಲ್ಲಿ ವಂದನಕ್ಕ ಇನ್ನೊಂದು ಮರದ ಕೆಳಗೆ ಹೋದರು, ಅಲ್ಲಿ ಓಡಿದ್ರು, ಇಲ್ಲಿ ಓಡಿದ್ರು, ಎಲ್ಲ ಓಡದೆ ನಮ್ಮ ಎಂಥದ್ದು ಬಾರೇ ಬಾರೇ ಅಂತ ಆರತಿ ಆ ಸಾಂಗಲ್ಲಿ ನೋಡಿ ಹಾಡಿಡಿ ಕಾಡಿಡಿ ಓಡ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಸ್ಲೋ ಮೋಷನಲ್ಲಿ ಓಡ್ತಾ ಇರುವಂಥದ್ದೇ. ಹಾಗೆ ಮಕ್ಕಳಿಗೂ ಒಂದು ಭಯಂಕರ ಖುಷಿ. ನನ್ನ ಮಗಳು ಹೇಳಿದ್ಲು, ಬೆಳಗ್ಗೆ ಹೊರಡುವಾಗ ಸರಿ ಇದ್ದೀಯಮ್ಮ, ಈಗ ಎಂತ ಆಯಿತು ನಿಮಗೆ ಅಂತ ಕೇಳಿದ್ಲು. ಹಾಗೆ ಅದೆಲ್ಲ ಹಾಗೆ ಇಲ್ಲಿ ಬಂದಾಗ ನಮಗೆ ಊರೆಲ್ಲ ಎಷ್ಟೊಂದು ಒಂದು ಅಟ್ಯಾಚ್ಮೆಂಟ್, ಅಷ್ಟು ಖುಷಿ. ನಾವು ಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ಈ ಕಾಡಿನ ದಾರಿಯಾಗಿಯೇ ದೊಣ್ಣೆರಂಗಡಿ ಪೇಟೆಗೆ ಅಲ್ಲಿ ಸ್ಕೂಲಿಗೆ ಹೋಗ್ತಿದ್ದದ್ದು. ಆಗ ರೋಡ್ ಕೂಡ ಇರಲಿಲ್ಲ, ಹೀಗೆ ಕಾಡಿನ ಮಧ್ಯೆ ಸಣ್ಣ ಮಣ್ಣಿನ ದಾರಿ. ಇವಾಗ ರೋಡೆಲ್ಲ ಮಾಡಿ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಬಹಳ ಖುಷಿ. ದೊಣ್ಣೆರಂಗಡಿಗೆ ನಡಿಬೇಟಿಗೆ ಅಂತೂ ಹೀಗೆ ಒಟ್ಟಿಗೆ ಸಿಕ್ಕಿ ಬರೋದಂತೂ ಬಹಳ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಂದು ಸಂದೆಕಂದು ಎಲ್ಲ ಸ್ಲೋ ಮೋಷನಲ್ಲಿ ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು. ಹಾಗೆ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಅಂತ ಹೇಳುವಾಗ ಇಲ್ಲಿ ನಮ್ಮ ವಂದನಕ್ಕ ತಪಸ್ಸಿಗೆ ಕೂತಿದ್ದಾರೆ. ಇಲ್ಲಿ ವಿದ್ಯಕ್ಕ ಬಂದು ಧರೆಗೆ ಇಳಿದು ಬಂದೇ ಬಿಟ್ಟರು. ಇಲ್ಲಿ ವತ್ಸೆ ನಿನಗೇನು ಬೇಕು ವರ ಅಂತೇಳಿ ಕೇಳಲಿಕ್ಕೆ ರೆಡಿ ನಿಂತಿದ್ದಾರೆ. ನಮ್ಮದೊಂದೆಲ್ಲ ಕಾಮಿಡಿ ಮಾಡಿಕೊಂಡು ನಾವು ನಿಜವಾಗ್ಲೂ ಒಂದು ಒಳ್ಳೆ ದಿನವನ್ನು ಕಳೆದದಂತ ಹೇಳ್ಬೋದು. ಬಹಳ ಸಮಯದ ನಂತರ ತುಂಬಾ ಖುಷಿಯಾಯಿತು. ಹೀಗೆ ನನ್ನ ಮಗುವಂತೂ ಭಯಂಕರ ಖುಷಿ. ಅವನಿಗೆ ಅಮ್ಮ ಇಲ್ಲೇ ಮನೆ ಮಾಡ್ಕೊಂಡಿರೋಣ, ಇಲ್ಲೇ ನಿಲ್ಲೋಣ ಅಂತೆಲ್ಲ ಹೇಳ್ತಿದ್ದೆ. ಅಂದರೆ ರೋಡ್ ಸೈಡ್ ಪೇಟೆ ಎಲ್ಲ ನೋಡಿ ಮಕ್ಕಳಿಗೂ ಬೇಜಾರಾಗಿದೆ. ಎಷ್ಟು ಕೂಲಾದ ಒಂದು ತಂಪಾದ ವಾತಾವರಣ ಕೂಡ ಹಳ್ಳಿಯಲ್ಲಿ, ನಿಜವಾಗ್ಲೂ ಖುಷಿ ಆಗ್ತದೆ. ಮತ್ತು ಇದೆಲ್ಲ ನೋಡಿ ಅಲ್ಲಲ್ಲಿ ನಾನು ನಿಲ್ಲಿಸಿ ಎಲ್ಲ ಫೋಟೋ ತೆಗೆಯೋದು. ಹೀಗೆ ಅಲ್ಲಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇರ್ತಾರಲ್ಲ, ಅಕ್ಕ 10 ರೂಪಾಯಿ 15 ರೂಪಾಯಿ ಅಂತೆಲ್ಲ ಫೋಟೋಸ್ ಎಲ್ಲ ತೆಗೆಯುತ್ತೆ. ಹಾಗೆ ನಾನು ನಿಲ್ಲಿಸಿ ಎಲ್ಲ ಇಲ್ಲಿ ಫೋಟೋ ತೆಗಿಸ್ತಾ ಇದ್ದೆ, ಎಲ್ಲರದ್ದು ಕೂಡ ತೆಗಿತಾ ಇದ್ದೆ. ಇದು ವಿಡಿಯೋಗ್ರಫಿ ನಮ್ಮ ಸಂಜನಾ ಕಿಣಿ ಅವ್ರದ್ದು. ಹಾಗೆ ನಂದು ಮತ್ತು ವಿದ್ಯಕ್ಕಂದು ಇಲ್ಲಿ ಡ್ಯಾನ್ಸ್ ಆಗ್ತಾ ಉಂಟು. ಹಾಗೆ ನಮ್ಮ ಗಂಧದ ಕಡ್ಗಿ ಪೋಡಿಗೆ ಕಡ್ಗೆಲ್ಲ ತೆಗ್ದಾಯ್ತು, ಇನ್ನು ಪೋಡಿ ಮಾಡೋದು ಬಾಕಿ. ಗುಡೈ ಗುಡೈ ಶಶಾಂಕತು ಅಯ್ಯ
ವಾಂಟೆ ಪುಳಿ ತೆಗಿಲಿಕ್ಕೆ ಇಲ್ಲಿ ಬಿದ್ರೆ ಮತ್ತೆ ಓಂಟೆ ಪುಳಿ ಪುಳಿ ಆಗ್ಬೋದು. ಪುಡಿ ಪುಡಿ सांग. ನನ್ನ ಬೆಸ್ಟ್ ಫ್ರೆಂಡ್ ಇವನದ್ದೇ ನಾನಿಲ್ಲಿ ಗಮ್ಮತ್ತು ಮಾಡಿ ಬಂದೆ ಜಂಗಲಲ್ಲಿ. ಇವನೇ ನನಗೆ ಸೇಫ್ ಎಲ್ಲ ಕೊಟ್ಟದ್ದು. ಫ್ರೆಂಡ್ಸ್, ಇದು ನಾವು ನಮ್ಮ ಊರಲ್ಲಿ ಹುಟ್ಟಿ ಬೆಳೆದಂಥ ಮನೆ, ಸಣ್ಣ ಮನೆ, ಹುಲ್ಲಿನ ಮನೆ ಇತ್ತು ಇದು. ಆಮೇಲೆ ಕ್ರಮೇಣ ರೀಸೆಂಟಾಗಿ ಇದು ಹಂಚೆಲ್ಲ ಹಾಕಿರುವಂಥದ್ದು. ಒಂದು ಟೈಮಲ್ಲಿ ಈ ಮನೇಲಿ 21 ಜನ ಕೂಡ ಜೀವನ ಮಾಡಿದ್ದೇವೆ. ನನ್ನ ಅಪ್ಪ ಅಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟದಲ್ಲೆಲ್ಲ ಜೀವನ ಮಾಡಿದ್ದೇವೆ ಅಂತೇಳಿ ನಮಗೆ ಎಣಿಸುವಾಗಲೇ ಉಂಟಲ್ಲ ಕಣ್ಣಲ್ಲಿ ನೀರು ಬರ್ತದೆ. ನಿಜವಾಗ್ಲೂ ಮನೆ ನೋಡಲಿಕ್ಕೆ ಆಗೋದಿಲ್ಲ, ತುಂಬ ಬೇಜಾರಾಗ್ತದೆ ಇದೆಲ್ಲ. ಹಾಗೆ ಇಲ್ಲಿ ಇದೆಲ್ಲ ಆಗಿ ಮತ್ತೆ ವಾಪಸ್ ಹೊರಟದ್ದೀಗ. ಇಲ್ಲಿ ನನ್ನ ಮಗಳು ಎಲ್ಲ ಮಾವಿನಕಾಯಿ, ಚಿಕ್ಕು ಉಂಟು, ಮತ್ತು ದಾರೆಹುಳಿ ಅದನ್ನೆಲ್ಲ ಕೊಯ್ತಾ ಇದ್ದಾರೆ. ಹಾಗೆ ಇವನೊಂದೆರಡು ಕಲ್ಲು ಹಿಡ್ಕೊಂಡು ಆದಿಮಾನವರು ಯಾವ ರೀತಿ ಬೆಂಕಿಯನ್ನು ಕಲ್ಲನ್ನು ಉಜ್ಜಿ ಬೆಂಕಿ ಯಾವ ರೀತಿ ಬರೆಸ್ತಾರೆ ಆ ರೀತಿ ಮಾಡ್ತಾ ಇದ್ದಾನೆ ಇಲ್ಲಿ. ಹಾಗೆ ಹೋಗಬೇಕಾದ್ರೆ ಲಾಸ್ಟಿಗೊಂದು ಫೋಟೋ ಎಲ್ಲ ತೆಗೆಸಿದ್ವಿ. ದೊಡ್ಡಮ್ಮನನ್ನೆಲ್ಲ ಮೀಟ್ ಆದ್ವಿ ಇಲ್ಲಿ. ಹಾಗೆ ಅವರನ್ನು ನೋಡಿಕೊಂಡು ಮತ್ತು ಅದೇ ರೀತಿ ನಮ್ಮ ದೈವಗಳ ಆಶೀರ್ವಾದವನ್ನು ಪಡ್ಕೊಂಡು ಸೀದಾ ಮತ್ತೆ ಹೊರಟದ್ದು. ಆನ್ ದ ವೇ ಹೋಗಬೇಕಾದ್ರೆ ಹರಿಗಂಡಿಗೆ ಪೆರಡೂರಲ್ಲಿ ಹೋಗಬೇಕಾದ್ರೆ ಶೀರೂರು ಮಠ ಸಿಗ್ತದೆ. ತುಂಬ ಸುಂದರವಾಗಿದೆ ಈ ಮಠ. ನಾವಲ್ಲಿ ಮುಟ್ಟಬೇಕಾದ್ರೇ 12:30 ಆಗಿತ್ತು. ಹಾಗೆ ಅಲ್ಲಿ ಯಾರು ಇರಲಿಲ್ಲ. ಆದರೆ ಮತ್ತೆ ಮುಂಚಿನ ದಿನ ಎಲ್ಲ ರಾಮನವಮಿ ರಥೋತ್ಸವ ಇದ್ದ ಕಾರಣ ಅಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಅವ್ರ ಹತ್ರ ಮಾತಾಡಿದ್ವಿ. ಓಪನ್ ಉಂಟಾ ದೇವಸ್ಥಾನ? ಒಳಗೆ ಹೋಗ್ಬೋದಾ? ಹೋಗ್ಬಹುದಾ? ಎಲ್ಲಿ ಉಂಟು ಕೆರೆ? ಆಚೆ ತೋರಿಸ್ತೀಯ ನಮಗೆ? ಬಾ ಹೋಗೋ. ಸೃಜನ್ ಭಾರಿ ಚಂದ, ಭಾರಿ ಸುಂದರವಾಗಿತ್ತು ಈ ಮಠ. ಒಂದು ಹಳೇ ಕಾಲದ್ದು ಯಾವ ರೀತಿ ಇದೆ ಇದ್ರದ್ದೆಲ್ಲ ಇಂಟೀರಿಯರ್ಸ್ ಅಂತ ನೋಡಿ. ಹಾಗೆ ತುಂಬ ಖುಷಿಯಾಗಿದೆ. ತುಂಬ ಕೋಲ್ಡ್ ಉಂಟು ಇಲ್ಲಿ, ವೆದರ್ ಕೂಡ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಪ್ರತ್ಯಕ್ಷ ಆದದ್ದು ಮುಖ್ಯ ಪ್ರಾಣದೇವರು ಅಂತೇಳಿ ಸೃಜನ್ ಹೇಳಿದ್ದು ಗೊತ್ತು. ನನಗೂ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಎಲ್ಲ ಗೊತ್ತಿಲ್ಲ. ಹಾಗೆ ಮಂಜುನಾಥ್ ಕಾಮತ್ ಅವರ ಉಡುಪಿಯ ಕಂಡಿರೋ ಚಾನಲಲ್ಲೇ ನೋಡಿದ್ದೆ ಒಮ್ಮೆ. ಅವರು ಅರ್ಚಕರು ಕೆರೆಯಿಂದ ಅಲ್ಲಿಂದ ತುಂಬ ಮೆಟ್ಲನ್ನು ಏರ್ಕೊಂಡು ದೇವರ ಪೂಜೆಗೆ ಇಲ್ಲಿ ನೀರನ್ನು ತರುವಂಥದ್ದು ಅದೆಲ್ಲ ನಾನು ನೋಡಿದ್ದೇನೆ ಒಂದು ಸಣ್ಣ ರೀಲಲ್ಲಿ. ಹಾಗೆ ಅಷ್ಟು ಮಾತ್ರ ಗೊತ್ತು. ಹಾಗೆ ಇಲ್ಲಿ ಸ್ವಾಮೀಜಿಗಳ ಬೃಂದಾವನ ಕೂಡ ಇದೆ ಅಂತ ಹೇಳಿ ತೋರಿಸಿದ್ರು ಅವರು. ಅದಾದಮೇಲೆ ಇಲ್ಲಿ ನೋಡಿ ಕೆರೆ ಇದೆ. ಇಲ್ಲಿ ವಿಠ್ಠಲ ದೇವರು ಮತ್ತು ಮುಖ್ಯ ಪ್ರಾಣ ದೇವರಿದ್ದಾರೆ. ಅದೇ ರೀತಿ ಇಲ್ಲಿ ಗೋಶಾಲೆ ಉಂಟು. ಗೋಶಾಲೆ ಈಗ ಓ ಪಿಣ್ಣ ಪಿಣ್ಣ ಮಸ್ರು ಪೊಳ್ಗೋ ತರ್ವಾ ದರ್ಗೋ ಅಪ್ಪಡಿಗೋ ಒಳ್ಳೆ ఏది పెద్ద ఉండు ఏది పెద్ద ఉండే అక్క ఇట్లా ఉంతులే అక్క ఉంతులే అక్క ఇర్లా ఉంతులే ಅಂದ ಪುಳ್ಳಿ ಬಾರಿ ಹುಷಾರುಳ್ಳೇರು ಪುಳ್ಳಿ ಅಂದ 5ನೇ ಕ್ಲಾಸ್ ನನ್ನ ಮಗನ ಪ್ರಾಯ. ಬೈರೈಲೆ ಗೋವಿಂದ ರೆ ಬೊಳ್ಳಿ ಚಂದ ಬೊಳ್ಳಿ ಓ ಬಾರಿ ಗಮ್ಮತ್ ಬಂದಿದೆ. ಮುಖ್ಯ ಪ್ರಾಣದೇವರು ಅಲ್ಪ ಪ್ರತ್ಯಕ್ಷ ಆಗಿ ಫುಲ್ ಕಾಡಾಗಿತ್ತು. ಫುಲ್ ಕಾರ್ಮಿಕ ದೇವಸ್ಥಾನ. ಫುಲ್ ಕಾರ್ಮಿಕ ದೇವಸ್ಥಾನ ಒಂದು
ಯಾರು ಭಾರಿ ಫುಲ್ ಆಟ ನಾಟಕ ಇಂಥ ಕೂಡ ಮಾಡ್ತೇವೆ. ರಾಮನವಮಿಗ ರಾಮನವಮಿ ಆದಾಗ ರಥೋತ್ಸವ ಅಂತೀವಿ. ಫ್ರೆಂಡ್ಸ್, ಇಲ್ಲಿ 16 ವರ್ಷದ ನನ್ನ ಹಿಂದಿನ ಗೆಳತಿ ಕಲೀಗ್ ನಾವು ಬ್ಯಾಂಗ್ಳೂರಲ್ಲಿ ಒಟ್ಟಿಗೆ ಒಂದೇ ಆಫೀಸಲ್ಲಿ ಆಚಾರ್ಯ ಆ್ಯಂಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ವಿ. ಹಾಗೆ ಅವರು ಸಿಕ್ಕಿದ್ದು, ವಸುಮತಿ ಅವರು ಸಿಕ್ಕಿದ್ದು ನನಗೆ ನಿಜವಾಗ್ಲೂ ನಂಬಲಿಕ್ಕೆ ಆಗಲಿಲ್ಲ. ಅವರಂತ ಫಸ್ಟಿಗೆ ಪರಿಚಯ ಕೂಡ ನನಗೆ ಅಷ್ಟು ಗುರ್ತ ಹಿಡಿಲಿಕ್ಕೂ ಕಷ್ಟ ಆಯಿತು. ಅಂದರೆ ಮದುವೆ ಆದಮೇಲೆ ಎಲ್ಲ ಚೇಂಜ್ ಆಗ್ತಾರಲ್ಲ ಹಾಗೆ. ಮತ್ತು ನೋಡಿದೆ ಈಗ 16-17 ವರ್ಷದ ನಂತರ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವರನ್ನು. ಹಾಗೆ ಬ್ಯಾಂಗ್ಳೂರಲ್ಲಿ ಒಟ್ಟಿಗೆ ವರ್ಕ್ ಮಾಡ್ತಿದ್ವಿ. ಹಾಗೆ ಅವರು ಸಿಕ್ಕಿದ್ದು. ವಸುಮತಿ ಅವರೇ ತುಂಬಾ ಧನ್ಯವಾದಗಳು ನಿಮಗೂ. ಅದೇ ರೀತಿ ಇಲ್ಲಿ ಕದಂಬ ಹೂವೆಲ್ಲ ಬಿಟ್ಟಿದೆ ನೋಡಿ. ಹಾಗೆ ಕೆರೆ ಹತ್ರ ಬಂದಿದ್ದೇವೆ. ಇಲ್ಲಿ ಸುವರ್ಣಿ ನದಿ ಅಂತ ಹರಿಯುತ್ತೆ. ಹಾಗೆ ಇಲ್ಲಿ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದರು. ಹಾಗೆ ಇದೆಲ್ಲ ಆಗಿ ಮತ್ತೆ ಹೊರಟ್ವಿ. ಮಕ್ಕಳಿಗೆ ಒಂಚೂರು ಬೋರಿಂಗ್ ಅಂತ ಆಗಲಿಲ್ಲ, ಒಳ್ಳೆ ಇತ್ತು ನಮ್ಮ ಟೂರ್ ಅಂತ ಹೇಳ್ಬೋದು. ಇದು ಎಲ್ಲ ಎಣಿಸದೆ ಲೆಕ್ಕಿಸದೆ ನಾವು ಒಂದು ಬಂದದಂತ ಹೇಳ್ಬೋದು. ಅಂದರೆ ನಾವು ಆನ್ ದ ವೇ ಸಾಲಿಗ್ರಾಮಕ್ಕೆ ನನ್ನ ತಮ್ಮನ ಹೆಂಡತಿಯ ಮನೆಗೆ ಹೊರಟದ್ದು. ಆದರೆ ಇಲ್ಲಿ ಹೋಗಬೇಕಾದ್ರೆ ಹರಿಕೆಂಡಿಗೆ ಎಲ್ಲೇ ಸೈಡಲ್ಲೇ ದ್ವಾರ ಇದೆ, ಶಿರೂರು ಮಠದ್ದು. ಹಾಗೆ ಒಂದು ಇಲ್ಲಿ ಅಕಸ್ಮಾತಾಗಿ ಹೋಗುವ ಅಂತೇಳಿ ಬಂದದಷ್ಟೇ. ಆದರೆ ಮಕ್ಕಳಿಗೂ ಎಲ್ಲಿ ಬೋರ್ ಅಂತ ಆಗಲಿಲ್ಲ. ಹಾಗೆ ಇಲ್ಲಿ ದೇವರನ್ನು ಈ ಕಿಂಡಿಯ ಮೂಲಕ ಕೂಡ ನೋಡ್ತಾರಂತ ಅವರು ಹೇಳಿದರು, ಸೃಜನ್ ಅವರು. ಹಾಗೆ ಇಲ್ಲಿ ನೋಡ್ತಾ ಇದ್ದೇವೆ ಮುಖ್ಯ ಪ್ರಾಣ ದೇವರು. ಹಾಗೆ ಇಲ್ಲಿಗ ಎಲ್ಲ ಆಗಿ ನೆಕ್ಸ್ಟ್ ವ್ಲಾಗ್ ನಮ್ಮದು ಸಾಲಿಗ್ರಾಮದಲ್ಲಿ. ಓಕೆ, ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.